ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ಏಷ್ಯಾದಲ್ಲಿ ಎದ್ದು ನಿಂತುಕೊಂಡ ಪಾಕಿಸ್ತಾನದ ತಮ್ಮ ಮಿತ್ರನಿಂದಲೇ ಭಾರತದ ಬೆನ್ನಿಗೆ ಚೂರಿ. ಲಷ್ಕರ್ ಜೈಷ್ ಉಗ್ರರಿಗೆ ಹೊಸ ಕ್ಯಾಂಪ್. ನಮಸ್ಕಾರ ಸ್ನೇಹಿತರೆ. ಭಯೋತ್ಪಾದನೆ ಭಾರತವನ್ನ ಕ್ಷಣ ಕ್ಷಣವೂ ಮಗ್ಗುಲ ಮುಳ್ಳಿನಂತೆ ಚುಚ್ಚುತ್ತಾ ಇರೋ ಸಮಸ್ಯೆ. ಇಷ್ಟು ದಿನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಮಾತ್ರ ಈ ರೀತಿ ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇತ್ತು. ಉಗ್ರರು ಹಣದ ಮೂಲಕ ಭಾರತವನ್ನ ಅಸ್ಥಿರಗೊಳಿಸೋಕೆ ನೋಡ್ತಾ ಇದ್ರು. ಆದ್ರೀಗ ಈ ಉಗ್ರ ಜಾಲಕ್ಕೆ ಹೊಸ ಪ್ಲೇಯರ್ ಎಂಟ್ರಿ ಆಗಿದೆ. ಯಾವ ದೇಶವನ್ನ ತುಂಬಾ ಭಾರತೀಯರು ಚೆನ್ನಾಗಿದೆ, ಟೂರಿಸ್ಟ್ ಡೆಸ್ಟಿನೇಷನ್ ಅಂತ ಭಾವಿಸ್ತಾ ಇದ್ರು, ಅಲ್ಲಿ ಖುಷಿಯಿಂದ ಹೋಗಿ ಬರ್ತಾ ಇದ್ರು, ಆ ರಾಷ್ಟ್ರ ಭಾರತದ ಮಿತ್ರತ್ವದ ನಂಬಿಕೆಗೆ ದ್ರೋಹ ಮಾಡ್ತಾ ಇದೆ. ಮಲೇಷ್ಯಾ ಭಾರತದ ಶಾಡೋ ಶತ್ರುವಾಗಿ ಎಮರ್ಜ್ ಆಗ್ತಾ ಇದೆ. ಬೈಸರನ್ ದಾಳಿಗೆ ಅಥವಾ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ನಡೀತಾ ಇರೋ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿದ್ದು ಮಲೇಷ್ಯಾ ಭಾರತದ ವಿರುದ್ಧ ಫಂಡಿಂಗ್ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಪಾಕಿಸ್ತಾನದೊಂದಿಗೆ ಮಲೇಷ್ಯಾ ಕೂಡ ಉಗ್ರರ ಸ್ವರ್ಗವಾಗ್ತಿದೆ ಅನ್ನೋದಕ್ಕೆ ಪ್ರೂಫ್ ಸಿಗ್ತಾ ಇದೆ. ಜಾಕಿರ್ ನಾಯಕ್ ಬಳಿಕ ಈಗ ಜೈಷ್ ಲಷ್ಕರ್ ಉಗ್ರರಿಗೂ ಈ ಭಾರತ ಕಂಪೇರ್ ಮಾಡಿದ್ರೆ ಶ್ರೀಮಂತವಾಗಿರೋ ಈ ರಾಷ್ಟ್ರದ ಆಶ್ರಯ ಸಿಕ್ಕಿರೋದು ಅತ್ಯಂತ ಭಯಾನಕ. ಹಾಗಿದ್ರೆ ಮಲೇಷ್ಯಾ ಉಗ್ರ ಲಿಂಕ್ ಕುರಿತು ಈಗ ಬರ್ತಿರೋ ಮಾಹಿತಿ ಏನು? ಎನ್ಐಎ ತನಿಖೆಯಲ್ಲಿ ಏನ್ ಬಯಲಾಗಿದೆ? ಪಾಕಿಸ್ತಾನದ ಫಂಡಿಂಗ್ಗಿಂತ ಮಲೇಷ್ಯಾದ ಫಂಡಿಂಗ್ ಭಾರತಕ್ಕೆ ದೊಡ್ಡ ತಲೆನೋವು ಹೇಗೆ ಆಗಬಹುದು? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆ ಕಡೆ ತನಕ ಮಿಸ್ ಮಾಡಿ ನೋಡಿ. ಬೈಸರನ್ ದಾಳಿಗೆ ಮಲೇಷ್ಯಾ ದುಡ್ಡು, ಮಿತ್ರ ದೇಶದಿಂದ ಪ್ರಾಕ್ಸಿ ದಾಳಿ. ಸ್ನೇಹಿತರೆ, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ಅಥವಾ ಬೈಸರನ್ ಕಣಿವೆಯಲ್ಲಿ ಆದ ಆ ದಾಳಿ, ಆ ಭೀಕರ ಕೃತ್ಯವನ್ನ ಭಾರತ ಮರೆತಿಲ್ಲ, ಜಗತ್ತು ಕೂಡ ಮರೆತಿಲ್ಲ. ಭಾರತ ಸೇನೆ ಮೂಲಕ ಉತ್ತರವನ್ನು ಕೂಡ ಪಾಕಿಸ್ತಾನ ಕೊಟ್ಟಾಗಿದೆ. ಆದರೆ ಇದರಲ್ಲಿ ಇನ್ವಾಲ್ವ್ ಆದ ಸಾಕಷ್ಟು ಸಂಚುಕೋರರು ಇನ್ನೂ ಜೀವಂತ ಇದ್ದಾರೆ. ತೆರೆ ಮುಂದೆ ತೆರೆ ಹಿಂದೆ ಎಲ್ಲ ಕಡೆ ಪಾತ್ರಧಾರಿಗಳು, ಸೂತ್ರಧಾರಿಗಳಿದ್ದಾರೆ. ಈಗ ಅವರ ಬೆನ್ನತ್ತಿರೋ ಭಾರತದ ಎನ್ಐಎ ಮತ್ತೊಂದು ಆಘಾತಕಾರಿ ಮಾಹಿತಿಯನ್ನು ಹೊರಹಾಕಿದೆ. ಪಾಕಿಸ್ತಾನದ ಜೊತೆಗೆ ಮಲೇಷ್ಯಾ ಕೂಡ ಈ ಉಗ್ರ ದಾಳಿಗೆ ಫಂಡಿಂಗ್ ಮಾಡಿದೆ ಅಂತ ಗೊತ್ತಾಗಿದೆ. ನಿಮಗೆ ನೆನಪಿರಬಹುದು, ಬೈಸರನ್ ದಾಳಿ ಆದಮೇಲೆ ಪಾಕಿಸ್ತಾನದ ಭಾಷೆಯಲ್ಲಿ ಮಾತನಾಡಿದ 4 ದೇಶಗಳ ಪೈಕಿ ಈ ಮಲೇಷ್ಯಾ ಕೂಡ ಒಂದು. ಪಹಲ್ಗಾಮ್ ದಾಳಿಯನ್ನು ನಾವು ಖಂಡಿಸ್ತೀವಿ. ಈ ಟೈಮ್ನಲ್ಲಿ ಪಾಕಿಸ್ತಾನದ ಸಂಕಷ್ಟ ಕೂಡ ಅರ್ಥ ಆಗುತ್ತೆ. ಜಂಟಿ ತನಿಖೆ ಮಾಡಬೇಕು ಅಂತ ಮಲೇಷ್ಯಾ ಹೇಳಿತ್ತು. ಅಂದರೆ ಈ ದಾಳಿ ಮಾಡಿದ್ದಕ್ಕೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಬಹುದು. ಸೊ ಪಾಕಿಸ್ತಾನದ ಪಾಪ, ಅವ್ರನ್ನೂ ಕೂಡ ಸೇರಿಸ್ಕೊಂಡು ತನಿಖೆ ಮಾಡಿ, ಅವ್ರಿಗೂ ಸಮಸ್ಯೆ ಇದೆ, ಅವ್ರನ್ನ ಹೊಡೆಯೋದು, ಪಾಕಿಸ್ತಾನವನ್ನ ಹೊಡೆಯೋದು ಸೊಲ್ಯೂಷನ್ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿತ್ತು. ಆ ಟೈಮ್ನಲ್ಲಿ ಮಲೇಷ್ಯಾದ ವಿರುದ್ಧ ನಮ್ಮ ದೇಶದ ಒಳಗೆ ಸಾಕಷ್ಟು ಆಕ್ರೋಶ ಸ್ಫೋಟಗೊಂಡಿತ್ತು. ಈಗ ದಾಳಿ ನಡೆಸಿದ TRF ಸಂಘಟನೆಗೆ ಮಲೇಷ್ಯಾದಿಂದ ದುಡ್ಡು ಹೋಗಿದೆ ಅಂತ ಎನ್ಐಎ ತನಿಖೆಯಿಂದ ಬಯಲಾಗಿದೆ. ಸ್ನೇಹಿತರೆ, ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರೋ ಶಂಕಿತನೊಬ್ಬನ ಮೊಬೈಲ್ ಫೋನ್ನ ಇತ್ತೀಚೆಗೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಸ್ಕ್ಯಾನ್ ಮಾಡಿದ್ರು. ಅಲ್ಲದೆ ಈಗ ಶ್ರೀಮಂತ ದೇಶದಿಂದ ಹೇಗೆ ಹಣ ಹರಿದು ಹೋಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಆ ವ್ಯಕ್ತಿಯ ಮೊಬೈಲ್ನಲ್ಲಿ 463 ಶಂಕಿತ ಫೋನ್ ನಂಬರ್ಗಳು ಪತ್ತೆಯಾಗಿದ್ವು. ಇದೆಲ್ಲವೂ ಹಣ ಸಂಗ್ರಹ ಮಾಡೋಕೆ ಯೂಸ್ ಆಗಿದ್ವು. ಇದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಮೂಲದ ನಂಬರ್ಗಳಿದ್ರೆ, 2ನೇ ಪ್ಲೇಸ್ನಲ್ಲಿ ಮಲೇಷ್ಯಾ ಉಗ್ರರ ಸಹಾಯ ಇರೋದು ಗೊತ್ತಾಗಿದೆ. ಮಲೇಷ್ಯಾ ಮೂಲದ ಸಜ್ಜದ್ ಅಹಮದ್ ಮೀರ್ ಇದರಲ್ಲಿ ಕೈ ಜೋಡಿಸಿದ್ದು. ಈತನೊಂದಿಗೆ ಯಾಸಿರ್ ಅನೂನ್ ಕೂಡ ಇದ್ದ. ಈ ಯಾಸಿರ್ ಮಲೇಷ್ಯಾಗೆ ಆಗಾಗ ಹೋಗ್ತಾ ಇದ್ದ. ಸಜ್ಜದ್ ಮೀರ್ ಹತ್ರ ಹೋಗಿ ಫಂಡಿಂಗ್ ಮಾಡಿಸ್ಕೊಂಡು ಬರ್ತಾ ಇದ್ದ. ಈ ರೀತಿ TRFಗೆ ಹಣ ಕಲೆಕ್ಟ್ ಮಾಡೋಕೆ ಯಾಸಿರ್ ಸಾಕಷ್ಟು ಬಾರಿ ಮಲೇಷ್ಯಾಗೆ ಹೋಗಿದ್ದ ಅಂತ ಎನ್ಐಎ ಹೇಳಿದೆ. ಈ ಅಹಮದ್ ಮೀರ್ ಸಹಾಯದಿಂದ ಉಗ್ರ ಯಾಸಿರ್ TRFಗೆ ಸುಮಾರು 9 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದ. ಅದನ್ನ ಶಫತ್ ವಾನಿ ಅನ್ನೋ ಮತ್ತೊಂದು TRF ಉಗ್ರ ಪಿಪಾಸುಗೆ ಕೊಟ್ಟಿದ್ದ. ಈ ಯಾಸಿರ್ ಹಯಾತ್ ಕೇವಲ ಈ ಅಹಮದ್ ಮೀರ್ ಜೊತೆಗೆ ಮಾತ್ರ ಕಾಂಟ್ಯಾಕ್ಟ್ ನಲ್ಲಿರೋದಲ್ಲದೆ ಪಾಕಿಸ್ತಾನದ 2 ಪ್ರಜೆಗಳ ಹತ್ರ ಕಾಂಟ್ಯಾಕ್ಟ್ ಹೊಂದಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಯಾಸಿರ್ ಮುಖ್ಯ ಕೆಲಸ ಏನು ಅಂದ್ರೆ ಉಗ್ರರಿಗೆ ಸಪೋರ್ಟ್ ಮಾಡೋ ವಿದೇಶಗಳಿಂದ ಹಣ ಸಂಗ್ರಹಿಸಿ TRF ಸಂಘಟನೆ ಕೈಗೆ ತಂದು ಕೊಡೋದು ಅಂತ ಎನ್ಐಎ ಹೇಳಿದೆ. ಸದ್ಯ ಈ ಸ್ಫೋಟಕ ಮಾಹಿತಿಯನ್ನ ಸಾಕ್ಷ್ಯ ಸಮೇತ ಅಂತಾರಾಷ್ಟ್ರೀಯ ವೇದಿಕೆ ಮುಂದೆ ಇಡೋಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಸ್ನೇಹಿತರೆ, ಇದು ನಿಜಕ್ಕೂ ಕೂಡ ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಇದು ಯಾವುದೋ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ. ಇಲ್ಲಿ ಪ್ಯಾಟರ್ನ್ ಎಮರ್ಜ್ ಆಗ್ತಾ ಇದೆ. ಮಲೇಷ್ಯಾದಲ್ಲಿ ಇತ್ತೀಚೆಗೆ ಆಗ್ತಿರೋ ಬೆಳವಣಿಗೆ ಮತ್ತು ಎಲ್ಲ ಆಗ್ತಿರುವಂತಹ ಬದಲಾವಣೆಗಳನ್ನ ನೋಡ್ತಾ ಇದ್ರೆ ಮಲೇಷ್ಯಾ ಭಾರತದ ಭದ್ರತೆಗೆ ಹೊಸ ಥ್ರೆಟ್,
ಬೆದರಿಕೆಯಾಗಿ ಎಮರ್ಜ್ ಆಗ್ತಾ ಇದೆ. ನೀವು ಕೂಡ ಗಮನಿಸಿರಬಹುದು, ಕೆಲ ದಿನಗಳ ಹಿಂದೆ ಜೈಷ್ ಸಂಘಟನೆಯ 3 ಉಗ್ರರು ಪಾಕಿಸ್ತಾನದಿಂದ ನೇಪಾಳ ಮೂಲಕ ಬಿಹಾರಕ್ಕೆ ಬಂದಿದ್ದಾರೆ ಅಂತ ಸುದ್ದಿಯಾಗಿತ್ತು. ಭಾರತವೇ ಅವರ ಟಾರ್ಗೆಟ್ ಅಂತ ಹೇಳಲಾಗಿತ್ತು. ಆದ್ರೆ ಅದಾದ್ಮೇಲೆ ನೇಪಾಳ ಮತ್ತೊಂದು ಹೇಳಿಕೆ ಕೊಟ್ಟು ಇವರು ಭಾರತಕ್ಕೆ ಬಂದಿಲ್ಲ, ನೇರವಾಗಿ ಮಲೇಷ್ಯಾಗೆ ಹೋಗಿದ್ದಾರೆ, ಇಲ್ಲಿಂದ ಮಲೇಷ್ಯಾ ಫ್ಲೈಟ್ ಹತ್ತಿದ್ದಾರೆ ಅಂತ ನೇಪಾಳ ಹೇಳಿತ್ತು. ಅಷ್ಟೇ ಅಲ್ಲ, 2025 ಆಗಸ್ಟ್ ತಿಂಗಳಲ್ಲಿ ಮಲೇಷ್ಯಾ ಫೇಕ್ ಕರೆನ್ಸಿ ನೆಟ್ವರ್ಕ್ ಕೂಡ ಕೋರ್ಟ್ ಅಲ್ಲಿ ಸಾಬೀತಾಗಿತ್ತು. ಕೇಸ್ ಏನು ಅಂದ್ರೆ 2020 ಫೆಬ್ರವರಿಯಲ್ಲಿ ಮುಂಬೈ ಕಸ್ಟಮ್ಸ್ ಇಲಾಖೆ ಇದ್ದಕ್ಕಿದ್ದಂತೆ ಮಲೇಷ್ಯಾ ಮೂಲದ ಪಾರ್ಸೆಲ್ ಒಂದನ್ನ ಸೀಸ್ ಮಾಡಿತು. ಏನು ಎತ್ತ ಅಂತ ಕುತೂಹಲದಿಂದ ಹುಡುಕಿ ನೋಡಿದಾಗ 68,000 ಮೌಲ್ಯದ ನಕಲಿ ನೋಟುಗಳು ಪತ್ತೆಯಾಗಿದ್ದು, ಫೇಕ್ ಕರೆನ್ಸಿ. ಸಣ್ಣ ಅಮೌಂಟ್ ಅಂತ ಅನಿಸಬಹುದು, ಆದ್ರೆ ಮುಂದೆ ಕೇಳಿ, ಅದನ್ನ ಸಂಗೀತಾ ಕಪೂರ್ ಅನ್ನೋರಿಗೆ ಪಾರ್ಸೆಲ್ ಕಳಿಸಲಾಗಿತ್ತು. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸೈನ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ದಿನ 8 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆದ್ರೆ ಇದರ ಉದ್ದೇಶ ನೋಡಿದಾಗ ಇದು ಭಾರತದ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಡಿಸ್ಟರ್ಬ್ ಮಾಡೋಕೆ, ಆರ್ಥಿಕತೆಯನ್ನು ಅಸ್ಥಿರ ಮಾಡೋ ಪ್ರಯತ್ನದ ಒಂದು ಸಣ್ಣ ಭಾಗ ಅಷ್ಟೇ. ಇನ್ನು ತುಂಬಾ ಇದೆ ಇದ್ರ ಹಿಂದೆ ಅನ್ನೋದು ಗೊತ್ತಾಗಿತ್ತು. 2014ರಲ್ಲೂ ಕೂಡ ಭಾರತದಲ್ಲಿರೋ ಅಮೆರಿಕ ಮತ್ತು ಇಸ್ರೇಲ್ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡೋಕೆ ಶ್ರೀಲಂಕಾದ ಮಹಮ್ಮದ್ ಹುಸೇನ್ ಅನ್ನೋನು ಪ್ರಯತ್ನ ಮಾಡಿದ. ಆತ ಕೂಡ ಕೊನೆಗೆ ಆಯ್ದುಕೊಂಡಿದ್ದು ಇದೇ ಮಲೇಷ್ಯಾವನ್ನ. ಇದಿಷ್ಟೇ ಅಲ್ಲ, ಆಗಾಗ ನೀವು ಭಾರತ ವಿರೋಧಿ ಜಾಕೀರ್ ನಾಯಕ್ ಹೆಸರನ್ನ ಕೇಳ್ತಾ ಇರ್ತೀರಾ. ಭಾರತದಲ್ಲಿ ದ್ವೇಷ ಹರಡೋ, ಜನರ ನಡುವೆ ಧಾರ್ಮಿಕ ಬಿಕ್ಕಟ್ಟು ಅಥವಾ ದಂಗೆಗೆ ಕಾರಣ ಆಗೋ ರೀತಿಯಲ್ಲಿ ಒಂದಷ್ಟು ಪ್ರಚೋದನೆ ಮಾಡೋ ಈ ಕ್ರಿಮಿಗೆ ಪಾಕಿಸ್ತಾನಕ್ಕೂ ಹೋಗಿ ಪ್ರೀಚ್ ಮಾಡೋಕೆ ಅವಕಾಶ ಕೊಡುತ್ತೆ ಪಾಕಿಸ್ತಾನ. ಅಲ್ಲಿ ಹೋಗೂ ಕೂಡ ಈತ ಸ್ಪೀಚ್ ಕೊಟ್ಕೊಂಡು ಓಡಾಡ್ತಾ ಇರುತ್ತೆ. ಈತನ ಮೇಲೆ ಕಾನೂನು ಬಾಹಿರ ಚಟುವಟಿಕೆ ಮಾಡಿದ ಆರೋಪ ಇದೆ. NIAಗೆ ವಾಂಟೆಡ್ ಲಿಸ್ಟ್ ನಲ್ಲಿರೋ ವ್ಯಕ್ತಿ ಈತ. ಆದ್ರೂ ಈತನನ್ನ ಮಲೇಷ್ಯಾ ಭಾರತಕ್ಕೆ ಕೊಟ್ಟಿಲ್ಲ. ಕೊಡಿ ಅಂತ ಕೇಳಿದಾಗ್ಲೆಲ್ಲ ಭಾರತ ಈತನ ವಿರುದ್ಧ ಸೂಕ್ತ ಸಾಕ್ಷ್ಯ ಕೊಟ್ರೆ ಮಾತ್ರ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ತಾ ಇದೆ. ಒಬ್ಬ ವ್ಯಕ್ತಿಯ ಕಾರಣಕ್ಕೆ ಭಾರತದ ಸಂಬಂಧವನ್ನ ಕೆಡಿಸಿಕೊಳ್ಳೋ ಹಂತಕ್ಕೆ ಮಲೇಷ್ಯಾ ಬರ್ತಾ ಇದೆ. ನಿಮ್ಗೆ ಗೊತ್ತಿರಬಹುದು, ಮಲೇಷ್ಯಾ ಮತ್ತು ಭಾರತದ ಸಂಬಂಧ ಸಾಕಷ್ಟು ಹಳೆದು. ಇವತ್ತಿಗೂ ಭಾರತ ಮೂಲದ ದೊಡ್ಡ ಪ್ರಮಾಣ ಜನ ಇದ್ದಾರೆ. ಅಲ್ಲಿ 3.5 ಕೋಟಿ ಜನಸಂಖ್ಯೆಯಲ್ಲಿ 6% ಭಾರತೀಯ ಮೂಲದವರಿದ್ದಾರೆ. ಇಸ್ಲಾಂ ಅಲ್ಲಿನ ಅಫಿಷಿಯಲ್ ಧರ್ಮವೇ ಆದ್ರೂ ಕೂಡ ಬುದ್ಧಿಸಂ 18% ಇದೆ, ಹಿಂದೂಯಿಸಂ 6% ಇದೆ. $20 ಬಿಲಿಯನ್ ವ್ಯಾಪಾರ ಕೂಡ ನಡೆಯುತ್ತೆ ಭಾರತ ಮಲೇಷ್ಯಾ ನಡುವೆ. ಭಾರತದಂತ ಪ್ರಜಾಪ್ರಭುತ್ವ ರಾಷ್ಟ್ರದ ಸ್ನೇಹಕ್ಕಾಗಿ ಮಲೇಷ್ಯಾ ಆತನನ್ನ ಹಸ್ತಾಂತರ ಮಾಡಬೇಕಾಗಿತ್ತು. ಆದ್ರೆ ಮಲೇಷ್ಯಾದ ವರ್ತನೆ ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ಬದಲಾಗಿದೆ. ಸ್ನೇಹಿತರೆ, ಮಲೇಷ್ಯಾದಲ್ಲಿ ಮಹಾತಿರ್ ಮೊಹಮ್ಮದ್ ಸರ್ಕಾರ ಇದ್ದಾಗಲೆಲ್ಲ ಆತ ಕಾಶ್ಮೀರದ ಬಗ್ಗೆ ಮಾತನಾಡಿ ಭಾರತವನ್ನ ಕೆಣಕ್ತಾ ಇದ್ರು. ಅವರ ಸುದೀರ್ಘ 2.5 ದಶಕಗಳ ಆಡಳಿತದಲ್ಲಿ ಭಾರತ ವಿರೋಧಿ ರಾಷ್ಟ್ರವನ್ನಾಗಿ ಮಲೇಷ್ಯಾವನ್ನ ಬದಲಾಯಿಸೋ ಕೆಲಸ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಮುಸ್ಲಿಂ ಜಗತ್ತಲ್ಲಿ ತಾನೊಬ್ಬ ಸ್ಟ್ರಾಂಗ್ ಲೀಡರ್ ಅಂತ ತೋರಿಸ್ಕೊಳ್ಳೋಕೆ ಆತ ಪದೇ ಪದೇ ಕಾಶ್ಮೀರದ ಬಗ್ಗೆ ಮಾತನಾಡ್ತಿದ್ರು. ಅದಾದ್ಮೇಲೆ ಕೆಲ ನಾಯಕರು ಭಾರತದೊಂದಿಗೆ ಸಂಬಂಧ ಸರಿ ಮಾಡೋ ಪ್ರಯತ್ನ ಮಾಡಿದ್ರು ಕೂಡ ಮಲೇಷ್ಯಾದಲ್ಲಿ ಆಗ್ತಿರೋ ಒಂದಷ್ಟು ಬೆಳವಣಿಗೆಗಳಿಂದ ಭಾರತಕ್ಕೆ ಬೇಸರ ಆಗ್ತಾನೆ ಇದೆ. ಅಧಿಕೃತವಾಗಿ ನಾವು ಭಾರತದ ಮಿತ್ರ ರಾಷ್ಟ್ರ, ನಾವು ಭಯೋತ್ಪಾದನೆಯ ವಿರುದ್ಧವಾಗಿದ್ದೀವಿ, ಭಾರತ ಮತ್ತು ನಾವು ಉಗ್ರವಾದದ ಬಲಿಪಶುಗಳು ಅಂತ ಮಲೇಷ್ಯಾ ಹೇಳುತ್ತೆ. ಆದರೆ ಒಳಗೊಳಗೆ ವೈಯಕ್ತಿಕ ಸ್ವಾತಂತ್ರ್ಯದ ಹೆಸರಲ್ಲಿ ಅದೇ ಭಾರತ ವಿರೋಧಿ ಭಯೋತ್ಪಾದನೆಗೆ ಜಾಗ ಕೊಡ್ತಾ ಇದೆ. ಸ್ನೇಹಿತರೆ, ಮೇಲೆ ಹೇಳಿದ ಹಾಗೆ ಇತ್ತೀಚೆಗೆ ಸಾಕಷ್ಟು ಉಗ್ರ ಗುಂಪುಗಳು ಮಲೇಷ್ಯಾವನ್ನ ತನ್ನ ಇಷ್ಟದ ಗೂಡಾಗಿ ನೋಡ್ತಾ ಇದ್ದಾರೆ. ಇಸ್ಲಾಮಿಕ್ ಜಗತ್ತಲ್ಲಿ ತಮ್ಮ ಪ್ರಭಾವ ವೃದ್ಧಿಯ ಕನಸು ಕಾಣ್ತಿರೋ ಮಲೇಷ್ಯಾದ ಕೆಲ ಧಾರ್ಮಿಕ ಸಂಘಟನೆಗಳು ಅಲ್ಲಿ ತೀವ್ರಗಾಮಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಿದ್ದಾರೆ. ಎಂಟೈರ್ ಮಲೇಷ್ಯನ್ ಪಾಪ್ಯುಲೇಷನ್ ಹಂಗಿದೆ ಅಂತಿಲ್ಲ, ಬಟ್ ಇಂಥ ಮೂಲಭೂತವಾದಿ ಎಲಿಮೆಂಟ್ಗಳು ಜಾಸ್ತಿ ಆಗ್ತಿದಾವೆ ಅಲ್ಲಿ. ಮಲೇಷ್ಯಾ ಸರ್ಕಾರ ಇದನ್ನ ತಡೆಗಟ್ಟೋ ಯಾವ ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ತೋರಿಸ್ತಾ ಇಲ್ಲ. ಯಾಕಂದ್ರೆ ಮಿಡಲ್ ಈಸ್ಟ್ ನ ಮುಸ್ಲಿಂ ರಾಷ್ಟ್ರಗಳ ಹಾಗೆ ಮಲೇಷ್ಯಾದಲ್ಲೂ ಕೂಡ ಧಾರ್ಮಿಕ ಸಂಘಟನೆಗಳ ಕಂಟ್ರೋಲ್ ಮತ್ತು ಈ ಮೂಲಭೂತವಾದಿಗಳ ಕಂಟ್ರೋಲ್ ಪ್ರಭಾವ ಹೆಚ್ಚಾಗ್ತಿದೆ. ಮಲೇಷ್ಯಾ ಇಂಡೋನೇಷ್ಯಾ ತರ ಲಿಬರಲ್ ಮುಸ್ಲಿಂ ಕಂಟ್ರಿ ಅಲ್ಲ. ಸೈಬರ್ ಕ್ರೈಮ್, ಹವಾಲಾ ದಂಧೆ ಮೂಲಕ ಅಲ್ಲಿಂದ ಉಗ್ರ ಸಂಘಟನೆಗಳಿಗೆ ಪೇಮೆಂಟ್ ಮಾಡೋಕೆ ಬಿಡ್ತಾ ಇದೆ ಮಲೇಷ್ಯಾದಂತ ಪುಟ್ಟ ರಾಷ್ಟ್ರದಲ್ಲಿ 30 ಲಕ್ಷ ಮೈಗ್ರೆಂಟ್ಸ್ ಇದ್ದಾರೆ. ಮಲೇಷ್ಯಾದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಹೆಚ್ಚಿನ ಜನ ಮಲೇಷ್ಯಾಕ್ಕೆ ಹೋದ್ರೆ ಸಣ್ಣ ಕೂಲಿ ಕೆಲಸ ಮಾಡ್ಕೊಂಡ್ರು ಕೂಡ ಒಳ್ಳೆ ಸಂಪಾದನೆ ಮಾಡಬಹುದು ಅಂತ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಬಾಂಗ್ಲಾದೇಶ, ಮಯನ್ಮಾರ್ ನಿಂದ ಬರೋ ರೋಹಿಂಗ್ಯಾ ಮುಸ್ಲಿಮರು ಬೋಟ್ ಹತ್ಕೊಂಡು ಮಲೇಷ್ಯಾಗೆ ದಾಟ್ಕೊಳ್ಳೋಕೆ ಪ್ರಯತ್ನ ಪಟ್ಟು ತುಂಬಾ ಜನ ನೀರಲ್ಲಿ ಮುಳುಗ್ತಾನೂ ಇರ್ತಾರೆ ಅವಾಗ ಅನಾಹುತಾಗಿ. ಸೊ ಇಂತ ಮಲೇಷ್ಯಾದಲ್ಲಿ ಉಗ್ರರ ನೆಟ್ವರ್ಕ್ ಗಳು ಕೂಡ ವೇಗವಾಗಿ ಹರಡಿಕೊಳ್ತಾ ಇದಾವೆ. 2015ರಲ್ಲಿ FATF ಮಲೇಷ್ಯಾದ ಉಗ್ರ ಫಿನಾನ್ಸಿಂಗ್ ಬಗ್ಗೆ ವರದಿ ಪ್ರಕಟ ಮಾಡಿತ್ತು. ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ಕಠಿಣ ನಿಯಮಗಳು ಕೂಡ ಇದೆ. ಆದ್ರೆ ವಿದೇಶಿ ಉಗ್ರ ಸಂಘಟನೆಗಳಿಗೆ ಹಣಕಾಸು ತಡೆಯೋಕೆ ಹೆಚ್ಚಿನ ಕಠಿಣ ನಿಯಂತ್ರಣ ತರಬೇಕು ಅಂತ ಅವರಿಗೆ
ಸೂಚನೆ ಕೊಟ್ಟಿತ್ತು. ಅಫ್ಕೋರ್ಸ್ 2018ರ ಫಾಲೋ ಅಪ್ ವರದಿಯಲ್ಲಿ ಈ ಹಣಕಾಸು ತಡೆಯುವಲ್ಲಿ ಪ್ರಗತಿ ಆಗಿದೆ ಅಂತಲೂ ರಿಪೋರ್ಟ್ ಬಂದಿತ್ತು. ಆದರೆ ಪೂರ್ಣವಾಗಿ ತಡೆಗಟ್ಟೋಕೆ ಸಾಧ್ಯ ಆಗಿಲ್ಲ ಅನ್ನೋದು ಬೈಸರನ್ ದಾಳಿಯ ತನಿಖೆಯಲ್ಲಿ ರಿವೀಲ್ ಆಗಿದೆ. ಸ್ನೇಹಿತರೆ, ಈ ರೀತಿ TRF ಲಷ್ಕರ್ ಮಾತ್ರ ಅಲ್ಲ, ತಮಿಳು ಪ್ರತ್ಯೇಕತಾವಾದಿ ಸಂಘಟನೆಗಳಿಗೂ ಕೂಡ ಮಲೇಷ್ಯಾದಲ್ಲಿ ಒಂದಷ್ಟು ಬೇರುಗಳಿದಾವೆ. ಬೇರು ಬಿಡೋಕೆ ಜಾಗ ಹುಡುಕ್ತಾನೆ ಇರ್ತವೆ ಇಂಥ ಸಂಘಟನೆಗಳು. ಮಲೇಷ್ಯಾ ಅವಕಾಶ ಮಾಡಿಕೊಡ್ತಿರುತ್ತೆ ಸದ್ದೇ ಇಲ್ಲದೆ. ಈ ಎಲ್ಲ ಬೆಳವಣಿಗೆಗಳು ಭಾರತದ ಪಾಲಿಗೆ ಆಘಾತಕಾರಿ. ಇವತ್ತು ಲಕ್ಷಗಳ ಲೆಕ್ಕದಲ್ಲಿರ್ಬೋದು, ನೆಕ್ಸ್ಟ್ ಕೋಟಿಗಳ ಲೆಕ್ಕಕ್ಕೂ ಹೋಗ್ಬೋದು. ರೋಗಿಷ್ಠ ಪಾಕಿಸ್ತಾನಕ್ಕಿಂತ 10 ಪಟ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹರಿಸುವ ತಾಕತ್ತು ಮಲೇಷ್ಯಾದ ಈ ಉಗ್ರ ಮೂಲಭೂತವಾದಿ ಸಂಘಟನೆಗಳಿಗಿದೆ. ನಾನಾ ರೂಪದಲ್ಲಿ ಫಂಡಿಂಗ್ ಮಾಡಿಕೊಂಡು ಸಂಗ್ರಹಿಸಿಕೊಂಡು ಅವರು ಶ್ರೀಮಂತರಾಗಿದ್ದಾರೆ. ಹೀಗಾಗಿ ಈ ಬೆಳವಣಿಗೆಯನ್ನ ಭಾರತದ ಏಜೆನ್ಸಿಗಳು ತುಂಬಾ ಎಚ್ಚರದಿಂದ ಮಾನಿಟರ್ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.